ಎಲ್ಲ ವಿದ್ಯಾರ್ಥಿಗಳು ಚಪ್ಪಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನೋದೆಲ್ಲ ಉದ್ದೇಶದೊಂದಿಗೆ ಯುವ ಜನರು ಬಹುಮುಖ್ಯವಾಗಿ ಅಭಿವ್ಯಕ್ತಿ, ಸ್ವಾತಂತ್ರ್ಯ ಕೂಡ ಇದೆಲ್ಲ ಪ್ರಜಾಪ್ರಭುತ್ವ ಉಳಿಸಿ ಬೆಳೆಸಿ ಗಟ್ಟಿಗೊಳಿಸಿ ಅಂತೇಳಿ ಇವತ್ತು ಸ್ಲೋಗನ್ ಕೊಡ್ತಾ ಇದ್ದೀವಿ. ಅದು ಗಟ್ಟಿಗೊಳಿಸ್ಬೇಕಲ್ಲ, ಉಳಿಸ್ಬೇಕಲ್ಲ. ಜೊತೆಗೆ ಮತದಾನ ನಮ್ಮ ಹಕ್ಕು ಅನ್ನೋ ವಿಚಾರದಲ್ಲಿ ಹಕ್ಕಿದೆ. ಮತದಾನ ಮಾಡುವಾಗ ಸರಿಯಾದ ರೀತಿಯಲ್ಲಿ ಮತದಾನ ಮಾಡೋದು ಒಂದು ದೊಡ್ಡ ಕ್ರಮ. ಅದು ಆಲೋಚನೆ ಮಾಡಿ ಮತದಾನ ಮಾಡಬೇಕಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ. ಹಾಗಾಗಿ ಬರೀ ಮತದಾನ ಮಾಡಿದರೆ ಸಾಕಾಗಲಿಲ್ಲ, ಸರಿಯಾದ ರೀತಿಯಲ್ಲಿ ಯಾರಿಗೆ ಮತದಾನ ಹಾಕಬೇಕು ಅನ್ನೋ ವಿಚಾರದಲ್ಲೂ ಕೂಡ ಭಾಳ ಜಾಗೃತಿ ವಹಿಸಬೇಕಾಗ್ತದೆ ನಮ್ಮ ನಾಡಿನ ಆ ಹಕ್ಕನ್ನು. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೆಲ್ಲ ನಾವು ನಡೀತಾ ಇದ್ದೀವಿ. ಸಂವಿಧಾನದ ಆಶಯದಂತೆ ನಾವು ಅದರಲ್ಲಿ ಸಂವಿಧಾನದ ಆಶಯದಂತೆ ಓದ್ಗಳನ್ನು ಪಡ್ಕೊಂಡಿದ್ದೇವೆ. ಇಷ್ಟು ನಮ್ಮ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳಾದ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ಧಾರ್ಮಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಹಕ್ಕು, ಈ ಎಲ್ಲ ಮೂಲಭೂತ ಹಕ್ಕುಗಳು ನಮ್ಮ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಕೊಡುಗೆಗಳಾಗಿದೆ. ಈ ಎಲ್ಲ ಹಕ್ಕುಗಳ ಜೊತೆಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಮೂಲಭೂತ ಕರ್ತವ್ಯಗಳನ್ನು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಜನಗಳಿಗೆ ತಮ್ಮ ಹಕ್ಕುಗಳು ಏನು ಅಂತ ಅರಿವಾಗಬೇಕು, ಅದ್ರ ಜೊತೆ ತಾವು ಏನು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದರ ಅರಿವು ಸಹ ಅವರಿಗಾಗಬೇಕು. ಅದೇ ನಿಜವಾದ ಪ್ರಜಾಪ್ರಭುತ್ವ. ಇಲ್ಲಿ ಸ್ಟಾರ್ಟಿಂಗ್ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಿಂದ ಆಜಾದ್ ಪಾರ್ಕಿಂದ ಬೈಪಾಸಿಂದ ಹನುಮಂತಪ್ಪ ಸರ್ಕಲಿಂದ ಮತ್ತು ಜಿಲ್ಲಾ ಪೊಲೀಸ್ ಕ್ರೀಡಾಂಗಣಕ್ಕೆ ಎಂಡ್ ಆಯಿತು ಸರ್. ಹೀಗೆ ಸೈಕಲ್ ಜಾಥಾ ಮಾಡಿದ್ದು ತುಂಬ ಖುಷಿ ಆಯಿತು. ಮತ್ತು ಜೊತೆಗೆ ಪ್ರಜಾಪ್ರಭುತ್ವದ ಉಳಿಯೋಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದು ಇನ್ನೂ ಸಂತೋಷವಾಯಿತು. ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ ಹೇಳಿ. ಪ್ರಜಾಪ್ರಭುತ್ವ ದಿನ ಅಂತ ನಾವು ಸೈಕ್ಲಿಂಗ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಡಿಸ್ಟ್ರಿಕ್ಟ್ ಫೀಲ್ಡಿಂದ AIT ಸರ್ಕಲ್ಲು, ಹಿರೇಮಗಳೂರು ಅದೆಲ್ಲ ಸಖತ್ತಾಗಿತ್ತು. ಆಮೇಲೆ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಿಟ್ಟಾಗಿರೋಕ್ಕೆ ಈ ಥರ ಕ್ಯಾಂಪ್ನೆಲ್ಲ ಮಾಡ್ತಾಯಿದ್ರೆ ಬಾಡಿ ಹೆಲ್ದಿಯಾಗಿರುತ್ತೆ.